ಮೆಂಬರ್ಶಿಪ್ ಡ್ರೈವು ಮತ್ತು ಸಂಘಟನೆಗೆ ಚಾಲನೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಪ್ರಥಮವಾಗಿ ಗುಬ್ಬಿ ಕ್ಷೇತ್ರದಿಂದಲೇ ಈಗಾಗಲೇ ಸಿದ್ಧಗಂಗಾ ಮಠದಲ್ಲಿ ಪರಮ ಪೂಜ್ಯರ ಸಂವಿಧಾನಕ್ಕೆ ಆಶೀರ್ವಾದ ಪಡೆದು ಇವತ್ತು ಸಂಘಟನೆಗೆ ಮೊದಲನೇ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಗುಬ್ಬಿ ಕ್ಷೇತ್ರದ ಸಂಘಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಯುವ ಜನತಾದಳದ ಅಧ್ಯಕ್ಷರು ಆತ್ಮೀಯರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಭಾಗದ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಆತ್ಮೀಯರಾದಂಥ ಸನ್ಮಾನ್ಯ ನಾಗರಾಜ್ ಅವರೇ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಆರ್ ಸಿ ಅಂಜನಪ್ಪನವರೇ, ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಸನ್ಮಾನ್ಯ ದಿಗ್ವಿಜಯ್ ಸಾಹೇಬರೇ ಹಾಗೂ ಈ ಭಾಗದ ನಮ್ಮ ಕಟ್ಟಾಳುಗಳಾದಂಥ ಸನ್ಮಾನ್ಯ ವರ್ಗೀರಿಗೌಡರೇ ಮತ್ತು ಕಟ್ಸವಣ್ಣವರೇ, ಕರಿಯಣ್ಣವರೇ, ಲೋಕಣ್ಣವರೇ ಮತ್ತು ನಮ್ಮ ಅಧ್ಯಕ್ಷರು ಚಿಕ್ಕರಪ್ಪನವರೇ ಮತ್ತು ಯೋಗಣ್ಣವರೇ ಮತ್ತು ಎಲ್ಲ ಎಲ್ಲ ವೇದಿಕೆ ಬಂದಿರತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಒಂದು ಹೊಸದಾಗಿ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವತ್ತಿನ ನಾಡನೇ ಚುನಾವಣೆ ಬರ್ತಾ ಇರ್ತಲ್ಲ, ನಾವು ಸಂಘಟಿತರಾಗಿದ್ರೆ ಯಾವ ಸಂದರ್ಭದಲ್ಲಿ ಚುನಾವಣೆ ಬಂದರೂ ಕೂಡ ಎದುರಿಸುವಂಥ ಶಕ್ತಿ ಜನತಾದಳಕ್ಕಿದೆ ಅಂತಕ್ಕಂಥದ್ದನ್ನ ತೋರಿಸಲಿಕ್ಕೆ ನೀವೆಲ್ಲರೂ ಕೂಡ ಇಷ್ಟು ಜನ ಸೇರಿದ್ರೆ ಸಾಕ್ಷಿ ಅಂತ ನಾನು ಕೂಡ ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಪಕ್ಷ ಯಾವತ್ತೂ ಕೂಡ ಹಿಂದೆ ವೀರಣ್ಣಗೌಡರಿದ್ರು ನಮ್ಮ ಪಕ್ಷದಲ್ಲಿ, ಮತ್ತೆ 3 ಸರಿ ವಾಸವನ್ನು ಕೂಡ ಗೆಲ್ಲಿಸಿದ್ರಿ. ಅದೇ ರೀತಿ ನಮ್ಮ ಗುಬ್ಬಿ ತಾಲೂಕಲ್ಲಿ ಜನತಾದಳಕ್ಕೆ ಅದರದೇ ಆದಂಥ ಶಕ್ತಿ ಇದೆ. ಅದರಿಂದ ಇಲ್ಲಿ ನಾವ್ಯಾರು ಕೂಡ ಕುಗ್ಗುವುದಿಲ್ಲ. ಇವತ್ತು ಎಲ್ಲ ಜನಾಂಗದವರು ಕೂಡ ಒಟ್ಟಿಗೆ ತಗೊಂಡು ನಾವು ಸಂಘಟನೆಯನ್ನು ಮಾಡಿಕೊಂಡ್ರೆ ಖಂಡಿತ ಮುಂದೆ ಯಾವುದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬರ್ಬೋದು, ಡಿಸೆಂಬರ್ 7 ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತದೆ, ಮತ್ತೆ ಅದಾದ ನಂತರ ವಿಧಾನಸಭಾ, ಲೋಕಸಭಾ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು. ಅದಕ್ಕೆ ಏನು ಮಾಡೋದಿಲ್ಲ ಅಂದರೆ ಇವತ್ತು ಏನು ಯೋಗನ ರೀತಿಯಲ್ಲಿ ಜಾತ್ಯಾತೀತ ಮನೋಭಾವ ಇಟ್ಕೊಂಡು ಒಂದೇ ಜಾತಿ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಇವತ್ತು ಸಂಘಟನೆಯನ್ನ ಮಾಡಿಕೊಂಡ್ರೆ ಖಂಡಿತ ಇವತ್ತು ಪಕ್ಷ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಬೂತಲ್ಲೂ ಕೂಡ ಅಲ್ಲಿಯ ಮುಖಂಡರನ್ನ, ಅಲ್ಲಿ ಯಾವ್ಯಾವ ಸಮಾಜ ಇದೆ ಅವರೆಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ನೀವು ಸಂಘಟಿತರಾದರೆ ಖಂಡಿತ ಇವತ್ತು ನಮ್ಮ ಪಕ್ಷ ಯಾವತ್ತೂ ಕೂಡ ಇಲ್ಲಿ ಸೋಲಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳಿಂದ ಅವ್ರು ನಡ್ಕೋತಾ ಇರೋದು ಗ್ಯಾರಂಟಿ ಭಾಗ್ಯಗಳ ಯೋಜನೆ ಅಡಿನಲ್ಲಿ ಬರೀ ಏನೂ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡದೇ ಇರ್ತಕ್ಕಂಥ ಸರ್ಕಾರವನ್ನು ನಾವು ನೋಡಿದಾಗ ಖಂಡಿತ ಈ ಥರ ಸರ್ಕಾರ ಇವರು ನೀಡ್ತಾರೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ನಾವು ಯಾರು ಕೂಡ ಅನ್ಕೊಂಡಿರಲಿಲ್ಲ. ಖಂಡಿತ ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ಕೊಡದೆ ಇವರು ಗ್ಯಾರಂಟಿ ಮುಖಾಂತರ ಬರೀ ಮತ ಹಾಕ್ಸ್ಕೋಬಹುದು, ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಅಷ್ಟೇ ಭಾವನೆ ಇಟ್ಕೊಂಡಿದ್ದಾರೆ. ಅದು ಒಂದ್ಸಲಿಕ್ಕೆ ಚಂದ. ಇವ್ರು ಮಾಡ್ತಕ್ಕಂಥದ್ದು ಪದೇ ಪದೇ ಅವ್ರು ಅದನ್ನೇ ಮಾಡಕ್ ಹೋದ್ರೆ ಖಂಡಿತ ಅವ್ರಿಗೆ ಮುಖಭಂಗ ಆಗೇ ಆಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಈ DK ಶಿವಕುಮಾರ್ ಅವರೆಲ್ಲ ಸೇರಿಕೊಂಡು ಇಲ್ಲಿಂದ ನಾವೆಲ್ಲರೂ ಕೂಡ ಖಂಡಿತ ನಮ್ಮ ಜಲ, ನಮ್ಮ ನೆಲದ ವಿಷಯ ಬಂದಾಗ, ನಮ್ಮ ನೀರಿನ ಹಕ್ಕು ನಮ್ಮ ವಿಷಯ ಬಂದಾಗ ನಾವ್ಯಾರು ಕೂಡ ಇಲ್ಲೇ ಸರಿ ಬೇಡ. ನಮ್ಮ ಜಿಲ್ಲೆಗೆ ಬರಬೇಕಾದಂಥ ನೀರು ನಮ್ಮ ಅದನ್ನು ಉಳಿಸ್ಕೊಳ್ಳೋಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಣ. ಇವರೇನು ಎಕ್ಸ್ಪ್ರೆಸ್ ಹೈವೇ ಮುಖಾಂತರ ಇವತ್ತು ನಮ್ಮ ನೀರನ್ನ ತಗೊಂಡೋಗ್ಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಅದು ಯಾವತ್ತೂ ಕೂಡ ಅನುಷ್ಠಾನ ಪಡೆದು ನೋಡ್ಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ. ನಮ್ಮ ಜಿಲ್ಲೆಯ ಹಿತಾಸಕ್ತಿ ಇರ್ತಕ್ಕಂಥ ಭಾವಿಸ್ಕೊಂಡು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಸರ್ಕಾರ ನೋಡ್ತಾ ಇಲ್ಲ, ಎಲ್ಲ ಬೆಲೆನೂ ಕೂಡ ಏರಿಸಿದ್ರು. ಇವತ್ತು ನಾವು ಬಂದು ಎಲ್ಲ ನೀರಾವರಿನ 2 ಲಕ್ಷ ಕೋಟಿ ರೂಪಾಯಿನಲ್ಲಿ ಎಲ್ಲ ನೀರಾವರಿ ಯೋಜನೆಗಳನ್ನು ಕೂಡ ಅನುಷ್ಠಾನದಿಂದ ಏನು ಎತ್ಕೊಂಡು ಮಾತಾಡಿದಂಥವ್ರು ಇವತ್ತು ನಾವು ಒಂದು ನೀರಾವರಿ ಪರಿಸ್ಥಿತಿ ಏನಾಗ್ತದೆ ಅಷ್ಟೇ. ಅವರೆಲ್ಲ ಇದೆಲ್ಲ ನೋಡಿದ್ರೆ ಈ ಸರ್ಕಾರ ಯಾರು ಬರೋದಿಲ್ಲ, ಅವರು ಪರ್ಸೆಂಟೇಜ್ ಕೊಟ್ಟಂತವ್ರಿಗೆ ವರ್ಕ್ ಕೊಡೋಂಥದ್ದು ಏನಾದ್ರು ಪದ್ಧತಿ ಸರ್ಕಾರ ಅಂತ ನಾವೆಲ್ಲರೂ ಗಂಟಾಗೋಸ್ಕರ ಹೇಳ್ಬೇಕಾಗ್ತದೆ. ಈ ಸರ್ಕಾರದಲ್ಲಿ ನಮಗೆ ತಾಲೂಕುವಾರು ಅನುದಾನಗಳನ್ನ ಕೊಡದೆ
ಅವ್ರು ಯಾರು ಸ್ಪೆಷಲ್ ಗ್ರ್ಯಾಂಟ್ ಕೊಡೋದು, ಯಾರು ಹೋಗಿ ಅಲ್ಲಿ ಅನುದಾನ ತರ್ತಾರೋ ಅಂಥವ್ರಿಗೆ ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವೇ ನೋಡಿದ ರೀತಿಯಲ್ಲಿ ಈಗ ಮೊನ್ನೆ ಇನ್ನು ಯುವಕರಿಗೆ ಉದ್ಯೋಗ ಕೊಡೋಕ್ಕೆ ಇವ್ರ ಕೈಲಿ ಯೋಗ್ಯತೆ ಇಲ್ಲ. ಯುವಕರನ್ನ ನಾವು ಸೆಳಿಬೇಕು ಅಂತ ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಲಿ ಯುವ ಜನತೆದು ಕೂಡ ಒಂದು ಗ್ಯಾರಂಟಿ ಇಟ್ಕೊಂಡಿದ್ದಾರೆ ಯುವ ಜನತೆಗೆ. ಅದರಲ್ಲಿ ಸುಮಾರು 2,80,000 ಜನ ಅಷ್ಟೇ ನೋಂದಣಿ ಆಗಿರೋದು ನಮ್ಮ ರಾಜ್ಯದಲ್ಲಿ. ಯಾಕೆ ಯುವಕರಾಗಿಲ್ಲ? 3,000 ನಿಮ್ಮ 3,000 ನಿಚ್ಕೊಂಡು ನಾವೇನು ಜೀವನ ಮಾಡ್ತಾ ಇಲ್ಲ. ನಿಮ್ಮ 3,000 ನಮಗೇನು ಬೇಕಾಗಿಲ್ಲ, ನಮಗೆ ವೃತ್ತಿ ಕಟ್ಕೊಡಿ, ನಮಗೊಂದು ಬದುಕು ಕಟ್ಕೊಡಿ ಅಂತ ಸ್ವಾಭಿಮಾನಿ ಯುವಕರು ಯಾರು ಕೂಡ ಇವ್ರಿಗೆ ಅರ್ಜಿ ಹಾಕಿಲ್ಲ. ಅದನ್ನು ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದನ್ನ ಇಟ್ಕೊಂಡು ಏನೋ ಮಾಡಿ ಯುವಕರನ್ನ ಇವತ್ತು ಸೆಳಿಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತೇನೋ ಈ RCB ಗೆದ್ದಿದ್ದನ್ನ ಇವರೇನೋ ಗೆಲ್ಸ್ಬಿಟ್ರು ಅನ್ನೋ ರೀತಿಗೆ ಹೋಗಿ ಅಲ್ಲಿ ಇವರ ಕಪ್ಪನ್ನ ಇಟ್ಕೊಂಡು ಓಡಾಡಿದ್ದು ಕೇಳ್ತೀರ. ಎಲ್ಲ ಇವತ್ತು ಸರ್ಕಾರ ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ಅವ್ರ ಜವಾಬ್ದಾರಿ ಇದ್ದೇ ಇರ್ತದೆ. ನಮ್ದೇನಿಲ್ಲ ಅಂತ ಕೈ ಚೆಲ್ಕೊಂಡು ಸ್ಟೇಡಿಯಂನವ್ರು ಮಾಡಬೇಕಿತ್ತು, RCB ಅವ್ರು ಮಾಡಬೇಕಿತ್ತು. ಈ ಥರ ಉಡಾಪೆ ಮಾಡ್ಕೊಂಡು ನಡ್ಕೊಂಡು ಈ ಸರ್ಕಾರದವರು ಇವರು ವಿಧಾನಸೌಧದ ಮುಂಭಾಗ ಏನು ಪ್ರೋಟೋಕಾಲ್ ಪ್ರಕಾರ ಮಾಡದೆ ಇವ್ರ ಕುಟುಂಬದ ಕಾರ್ಯಕ್ರಮ ರೀತಿ ಮಾಡಿಕೊಂಡು ಈ ಥರ 11 ಜನದ ಜೀವ ನೀಡಿದ್ರಲ್ರಿ, ಇದೆಲ್ಲ ಇವರು ಕೈಯಾರೆ ಮಾಡಿದಂಥದ್ದು. ಅದರಿಂದ ಇದೆಲ್ಲ ಶಾಪ ತಟ್ಟದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ನಾವು ದಯಮಾಡಿ ನಮ್ಮ ಎಲ್ಲ ಒಂದು ಮುಖಂಡರಿಗೆ ನಾನು ಮನವಿ ಮಾಡೋದಿಷ್ಟೇ, ಇವತ್ತು ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ BJP ಮತ್ತು ಜನತಾದಳ ಎರಡು ಸೇರಿ ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ. ಇವತ್ತು ನಾವು ಇದನ್ನು ಉದಾಹರಣೆಯಾಗಿ ಲೋಕಸಭಾ ಚುನಾವಣೆಗೆ ಈಗಾಗಲೇ ನಮಗೆ ಪ್ರಯೋಗ ಆಗಿದೆ. ಆದ್ದರಿಂದ ಖಂಡಿತ ನೀವೆಲ್ಲರೂ ಕೂಡ ಮೈ ಮರೆಯೋದು ಬೇಡ. ಒಂದ್ಸಲಿ ಕುಮಾರಣ್ಣನ ನಾವು ಇನ್ನೊಂದ್ಸಲಿ ಮುಖ್ಯಮಂತ್ರಿ ಮಾಡಿದ್ರೆ 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟರೆ ಖಂಡಿತ ಇವತ್ತು ರಾಜ್ಯ ಒಂದು ನೆಮ್ಮದಿಯಾಗಿ ರೈತರನ್ನ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ದಯಮಾಡಿ ಮನಸ್ಸಲ್ಲಿ ಯಾವುದೇ ಒಂದು ನಮ್ಮ ಸ್ವಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಟ್ಕೊಂಡು ಇವನು ಇದ್ರೆ ತಾನೇ ಹಿಂಗೆ ಆಗೋದು ಅಂತ ಇದು ಕಾಲಿಳಿಯೋದಾಗಬಾರ್ದು. ಮೊದಲು ನಮ್ಮ ಕೈಲಾದ್ರೆ ಒಂದು ಒಳ್ಳೆ ಓಟ್ ಹಾಕ್ಸೋಣ. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ಸದೃಢವಾಗಿ ಬೆಳಿಬೇಕು. ಜೊತೆಗೆ ಇವತ್ತು ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಹಲವಾರು ಈಗ ಏನು ಭದ್ರಾವತಿ ಕಬ್ಬಿಣದ ಕಾರ್ಖಾನೆ, ಇದು ಸ್ಟೀಲ್ ಕಾರ್ಖಾನೆ ಎಲ್ಲ ಮಾಡ್ಲಿಕ್ಕೆ ಹೊರಟಿದ್ದಾರೆ. HMD ಫ್ಯಾಕ್ಟ್ರಿನೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ. ಇದಕ್ಕೆಲ್ಲ ತಡೆ ಆಗ್ತದೆ. ಎಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹೆಸರು ಬಂದ್ಬಿಡ್ತು ಅಂತ ಇವ್ರಿಗೆ ಚಿಂತೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಇವ್ರಿಗೆ ಕನಸನ್ನು ಕೂಡ ಬೆಚ್ಚತಕ್ಕಂಥವ್ರು ಅಂದರೆ ಕಾಂಗ್ರೆಸ್ನವರು. ಅದರಿಂದ ಇವತ್ತು 4,000 ಬಸ್ಸು ಎಲೆಕ್ಟ್ರಿಕ್ ಬಸ್ಗಳನ್ನ EV ಬಸ್ಗಳನ್ನ ಇವತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟರು ಬೆಂಗಳೂರು ಸಿಟಿಗೆ. ಇದೆಲ್ಲ ಅವ್ರಿಗೆ ಅಭಿಮಾನ ಇದೆ, ನಮ್ಮ ರಾಜ್ಯಕ್ಕೆ ಏನೋ ಮಾಡಬೇಕು ಕೇಂದ್ರದಿಂದ ಅಂತ. ಬಟ್ ಇವರು ಅದಕ್ಕೆ ಸ್ಪಂದಿಸ್ತಿಲ್ಲ. ಬೇರೆ ನೋಡಿ ಆಂಧ್ರದವರೆಲ್ಲ ಉಪಯೋಗಿಸ್ಕೊಂಡು ಅವ್ರನ್ನ ಅಷ್ಟು ಗೌರವಿಸ್ತಾರೆ. ಇವ್ರಿಗೆ ಯಾಕೆ ಈ ಥರ ಬಂದಿರೋದು? ರಾಜ್ಯದ ಹಿತಾಸಕ್ತಿ ಇವ್ರಿಗೆ ಯಾರಿಗೂ ಕೂಡ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಹೆಂಗೋ ಅಧಿಕಾರ ಮಾಡಬೇಕು, 2,000 ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ತಾರೆ. ಈ ಮನಸ್ಥಿತಿಗೆ ನಮ್ಮೆಲ್ಲರನ್ನು ಕೂಡ ತರಲಿಕ್ಕೆ ಹೊರಟಿದ್ದಾರೆ. ಇವತ್ತೇನು ತಮಿಳುನಾಡಲ್ಲಿ ಹಿಂದೆ ಜಯಲಲಿತಾ ಗೌರ್ಮೆಂಟಲ್ಲೆಲ್ಲ ಮನೆಗೆಲ್ಲ TV ಸಮೇತ ಕೊಡೋರು ಎಲ್ಲರೂ ಸೋಂಬೇರಿ ಮಾಡಿದ್ರು. ಆ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರಿಂದ ಏನಾಗ್ತಾ ಇದೆ, ನಮ್ಮ ಆರೋಗ್ಯನೂ ಕೆಡುತ್ತೆ. ಎಲ್ಲದನ್ನೂ ಕೂಡ ಯೋಚನೆ ಮಾಡ್ಬೇಕು ನಾವು. ಇದೆಲ್ಲ ಯೋಚನೆ ಮಾಡಿ ಖಂಡಿತ ಮುಂದಿನ ದಿನಗಳಲ್ಲಿ ಏನು ಕುಮಾರಣ್ಣ ಪಂಚರತ್ನ ಅಂತಕ್ಕಂಥ ಒಂದು ಯೋಜನೆನ ಅನುಷ್ಠಾನ ತರಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ, ಒಳ್ಳೆ ಆಸ್ಪತ್ರೆ, ಉಚಿತವಾಗಿ ಆಸ್ಪತ್ರೆಯಲ್ಲಿ ನಮಗೆಲ್ಲ ಎಲ್ಲ ಸೇವೆನೂ ಕೂಡ ದೊರಕುವ ನಿಟ್ಟಿನಲ್ಲಿ ಪಂಚರತ್ನ ಯೋಜನೆಯನ್ನು ಮಾಡಿದ್ರು. ಖಂಡಿತ ಇದು ಅನುಷ್ಠಾನಕ್ಕೆ ಬಂದರೆ ನಮ್ಮ ರಾಜ್ಯ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ರೈತರು ಅಷ್ಟೇ, ರೈತರಿಗೆ ಪಂಪ್ಸೆಟ್ಗೆ ನೀವು ಡೈರೆಕ್ಟಾಗಿ 2 ಲಕ್ಷ ರೂಪಾಯಿ ಬೇಕು, ನೀವೇನಾದ್ರು TC ಕೊಡಿಸ್ಕೋಬೇಕು, ಹೊಸ ಕನೆಕ್ಷನ್ ತಗೋಬೇಕು ಅಂತ. ಇದೆಲ್ಲ ಈ ಸರ್ಕಾರ ಬಂದಮೇಲೆ ಯಾವುದನ್ನು ಕೂಡ ರೈತರಿಗಾಗಲಿ ಗ್ರಾಹಕರಿಗಾಗಲಿ ಅನುಕೂಲ ಮಾಡಿಲ್ಲ. ಎಲ್ಲ ಬೆಲೆನೂ ಕೂಡ ಏರ್ಸಿರ್ತಕ್ಕಂಥ ನಾವು ನೋಡಿದಾಗ ಖಂಡಿತ ಇಂಥ ಸರ್ಕಾರ ಬೇಕಾದಂತ. ನೀವು ಕೂತಂತ ಕಡೆಯಲ್ಲಿ, ಪೆಟ್ಟಿಗೆ ಅಂಗಡಿ ಕಡೆಯಲ್ಲಿ ಎಲ್ಲಿ ಕೂತ್ಕೋತೀರ ಹೇಳಿ ಯಾಕೆ ಈ ಸರ್ಕಾರ ಬೇಕು ಅಂತ ನೀವು ಚರ್ಚೆ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನಸ್ಥಿತಿ ಎಲ್ಲಿ ಇರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಒಂದು ಮಿಸ್ ಕಾಲ್ ಕ್ಯಾಂಪೇನಿಂಗ್ ಇವತ್ತು ಪ್ರಾರಂಭ ಆಗಿದೆ. ಅದ್ರ ಮುಖಾಂತರ ಈ ಗುಬ್ಬಿ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು 25,000 30,000 ಹೆಚ್ಚಿನದಾಗಿ ಮೆಂಬರ್ಶಿಪ್ ಕ್ಯಾಂಪೇನ್ ಇಲ್ಲಿಂದನೇ ಕೂಡ ಆಗಬೇಕು. ಅದ್ರ ಜೊತೆಯಲ್ಲಿ ನೀವೆಲ್ಲ
ಏನು ಮೆಂಬರ್ಶಿಪ್ ಕ್ಯಾಂಪೇನ್ನ ಮಾಡೋದ್ರ ಜೊತೆಯಲ್ಲಿ ಬೇರೆಯವ್ರನ್ನು ಕೂಡ ಸೆಳೀತಕ್ಕಂಥದ್ದಾಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಈ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ. ಅವರು 3 ಸಲ ಸೋತಿದ್ದಾರೆ. ಈ ಚಿಕ್ಕ ವಯಸ್ಸಿಗೆ ಅವ್ರಿಗೆ 3 ಸಲ ಚುನಾವಣೆ ಸೋತಿರ್ತಕ್ಕಂಥವ್ರು ಯಾರು ಮನೆ ಬಿಟ್ಟು ಬರ್ತಿರ್ತಾರೆ ನಮ್ಮಂಥವ್ರಾದ್ರೆ. ಸುಮ್ಮನೆ ಏನೋ ಒಂದು ಕಸು ಮಾಡ್ಕೊಂಡು ಮನೆ ಬಿಡ್ತಿದ್ವಿ. ಆದರೆ ರಾಜ್ಯದ ಹಿತಾಸಕ್ತಿಯಿಂದ ಅದು ಕುಮಾರಣ್ಣವ್ರ ಕುಡಿ, ದೇವೇಗೌಡರ ಮನೆ ಕುಡಿಯಾಗಿರೋದ್ರಿಂದ ಸೋಲು ಗೆಲುವು ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತು ಬೀದಿಗಿಳಿದು ನಾವು ಹೋರಾಟಗಳು ಮಾಡಿ ಇವತ್ತು ಪಕ್ಷನ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಮನೋಭಾವದಿಂದ ಇವತ್ತು 57 ದಿನಗಳ ಕಾಲ ಈ ಒಂದು ಪ್ರವಾಸವನ್ನು ಗುಬ್ಬಿಯಿಂದ ಪ್ರಾರಂಭ ಮಾಡಿದ್ದಾರೆ. ಖಂಡಿತ ಇದೆಲ್ಲವೂ ಕೂಡ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ನಿಮ್ಮ ಮಕ್ಕಳೇ ಉತ್ತರವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಕಾರ್ಯಕ್ರಮ ಉದ್ಘಾಟನೆ ಗುಬ್ಬಿಯಿಂದ ಆಗಿದೆ, ಇದು ಯಶಸ್ವಿ ಆಗಲಿ ಅಂತಕ್ಕಂಥದ್ದನ್ನ ನಾನು ಕೂಡ ಶುಭವನ್ನು ಹಾರೈಸ್ತಾ ಇಲ್ಲಿ ತಮ್ಮನ್ನೆಲ್ಲ ದರ್ಶನ ಮಾಡಿ ಕೆಲವು ಮಾತನಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜಯ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.